ಸೌಭಲರಾಜ ಶಕುನಿ, ಏನಾಯ್ತು ನಿನ್ನ ಪ್ರತಿಜ್ಞೆ? ನಿನ್ನ 99 ಮಂದಿ ಸಹೋದರ ಸಹಿತ ನಿನ್ನನ್ನು ನಿನ್ನ ಜನ್ಮದಾತನ್ನು ದುರ್ಯೋಧನ ಕತ್ತಲೆ ಕಾರಾಗೃಹದಲ್ಲಿ ಕೊಟ್ಟ ಕಡು ಶಿಕ್ಷೆಯನ್ನು ಮರೆತೆಯ? ಒಂದು ಹತಭಾಗ್ಯ ಸಹೋದರ ಮುಂದೆ ನೇಗೈದ ಪಂಥವೇನಾಯಿತು? ಏನಾಯ್ತು ನನ್ನ ಶಪಥ? ಏನಾಯ್ತು ನನ್ನ ಛಲ? ಸತ್ತು ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೊಳಿಸುತ್ತಿರುವ ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೊಳಿಸುತ್ತಿರುವ ಈ ಅಖಂಡ ಭಾರತದಲ್ಲಿ ಕುಹಕ ಕಂಠದ ಕುಕ್ಷಿಕತೆಯ ಮಹಾಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಅಂದು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡಿದ ಚಿತ್ರ ಹಿಂಸೆಯನ್ನು ಅಪ್ಪ ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ನನ್ನ 99 ಮಂದಿ ಸಹೋದರನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೆ 1 ಇಡಿ ಅನ್ನ, 1 ಹೊಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು, ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನ್ನಪ್ಪನಿಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ದಾನ ದೃಶ್ಯವನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಶರೀರವು ಗಡಗಡ ನಡುಗುತ್ತಿರುವುದು. ದುರ್ಯೋಧನ, ನಡುಗುತ್ತಿರುವುದು. ಹಾಗಲಿ ನಾನು ಚಿಂತಿಸುವುದಿಲ್ಲ. ಈಗಲೂ ನಾನು ನಿನ್ನಲ್ಲಿಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ಅದರಂತೆ ದುರ್ಯೋಧನ, ಧಗಧಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಹಳೆ. ಧಗಧಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಹಳೆ. ಸೋಲಿಸಿ ನಮ್ಮನು ಗುರುಪತಿ ತಂದನು, ಹಸ್ತಿನಾವತಿಯ ಸೆರೆಯಲ್ಲಿ ಇಟ್ಟನು. ಸೋಲಿಸಿ ನಮ್ಮನು ಗುರುಪತಿ ತಂದನು, ಹಸ್ತಿನಾವತಿಯ ಸೆರೆಯಲ್ಲಿ ಇಟ್ಟನು. ಧಗಧಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಹಳೆ. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮ್ಮನೆಗೆ ದೊಡ್ಡರ ಮನೆಯ ಪಾಲು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮ್ಮನೆಗೆ ದೊಡ್ಡರ ಮನೆಯ ಪಾಲು. ಧಗಧಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಹಳೆ.
ನೂರರಲ್ಲೊಬ್ಬನೇ ಉಳಿದೇನೀಗ ತೀರಿಸಲದು ಜನ ಸಾಲವ ಬೇಗ. ಆಹಾ ದುರ್ಯೋಧನ, ನೂರರಲ್ಲೊಬ್ಬನೇ ಉಳಿದೇನೀಗ ತೀರಿಸಲದು ಜನ ಸಾಲವ ಬೇಗ. ಧಗಧಗ 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 ನೆತ್ತಿದೆ ದೇಶ ಜ್ವಾಲೆ ಸಹಿಸುತ್ತಿರುವುದು ಲೋಕದ ಕಹಳೆ. ಹೆಮ್ಮರವಾಯಿತು ಹೆಲ್ಲೆಯ ಸೇಡು ಬಡಾಟವೆನಿವಿತು ಗೌರವ ನಾಡು. ಹೆಮ್ಮರವಾಯಿತು ಹೆಲ್ಲೆಯ ಸೇಡು, ಹೆಮ್ಮರವಾಯಿತು ಎಲ್ಲೆಯ ಸೇಡು ಪ್ರಸಾವೆನಿವಿತು ಗೌರವ ನಾಡು. ಧಗಧಗ 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 ನೆಲ್ಲಿದೆ ದೇಶ ಜ್ವಾಲೆ ಸಹಿಸುತ್ತಿರುವುದು ಲೋಕದ ಕಹಳೆ. ದುರ್ಯೋಧನ, ನಿನ್ನನ್ನು ನನ್ನ 99 ಮಂದಿ ಸಹೋದರರನ್ನು ಕತ್ತಲೆಯ ಕಾರಾಗೃಹದಲ್ಲಿ ನೀನು ಹಿಡಿದ ಹಿಂಸೆ ನಾನು ಮರ್ತಿಲ್ಲ ಸುಯೋಧನ. ಆಗಲಿ ನಿನ್ನನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಮಾಡಿ ನಾಡಿನಂತೆ ಅದರಲ್ಲಿ ನಿನ್ನೆಯಲ್ಲಿ ಸೇಡು, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ ಎಂಬ ಹಿರಿಯರ ನಾಡುಡಿಯಂತೆ ನಿನ್ನಲ್ಲಿಯೇ ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋರೆಯಲ್ಲಿ ಮುಳುಗಿಸುವೆನು. ಹಳಬೇಡಿ ಅಳಬೇಡಿರೋ ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿರೋ 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 ಅಳಬೇಡಿ ಅಳಬೇಡಿ ನನ್ನ ವಾಕ್ಯ ಅಳಬೇಡಿ. ದುರುಳ ದುರ್ಯೋಧನ ಮಾಡಿದ ಮೋಸವ, ಅಯ್ಯೋ ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ನಾನೆಂದು ಸಹಿಸಲಿ ಈ ಅಪಮಾನವ. ನಾನೆಂದು ಸಹಿಸಲಿ ಈ ಅಪಮಾನವ. ಅಳಬೇಡಿರೋ 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 ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿರೋ ಅಳಬೇಡಿ 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 ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನ 99 ಮಂದಿ ಸಹೋದರ ಚಿನ್ನ ಮುಂಡದಿಂದ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ಅಳಬೇಡಿ ಅಳಬೇಡಿ. ದುರ್ಯೋಧನ, ಈ ನರಕದ ಹಿಂಸೆಗಿಂತಲೂ ನಾಳೆ ನಡೆಯುವ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯು ಅತಿ ಭಯಂಕರ. ನನ್ನನ್ನು ಹೇಗೆಂದು ತಿಳಿದೆಯೋ ತಾಳಗಳಲ್ಲವ ಮುರಳೆ ಮೊದಲು ತಾಳಗಳಲ್ಲವ. ಯೋಧನ, ತಾಳಗಳಲ್ಲವ ಮುರಳೆ ಇವುಗಳು ತಾಳಗಳಲ್ಲವ. ಎಲ್ಲದಾದ ನನ್ನೊಳಗೊಂಡ ಎಲ್ಲನು ಜನ ದೇಹದ ಮೂಳೆಗಳು. ಜನ್ಮದಾದ ನನ್ನೊಳಗೊಂಡ ಎಲ್ಲನು ಜನ ದೇಹದ ಮೂಳೆಗಳು. ಮೂಳೆಗಳು ತಾಳಗಳಲ್ಲವ ಮರಳೆ ಇವುಗಳು ತಾಳಗಳಲ್ಲವ. ದುರ್ಯೋಧನ,
ತಂದೆ ತಮ್ಮಂದಿರಗೋಳು ನನ್ನ ತಂದವನ್ಮಂದಿರಗೋಳು ಮುಂದೆ ನಿನ್ನ ಗುರುವಂಶವೇ ಹಾಳು ದ್ರೋಹಿ ನನ್ನ ಮಂದಿರಗೋಳು ಮುಂದೆ ನಿನ್ನ ಗುರುವಂಶವೇ ಹಾಳು ನಾಳೆ ನಡೆಯಲು ಗೀತಕಾಲದಲ್ಲಿ ಕೌರವರೆಗಳ ಸಾಲು ಸಾಲು ನಾಳೆ ನಡೆಯಲಿರುವ ಪೂರ ಕೌಲದಲ್ಲಿ ಕೌರಗಣಗಳ ಸಾಲು ಸಾಲು ಸರ್ಪಗಿರೀಟವ ಧರಿಸಿ ಸರ್ಪದಿ ಬೆಳೆಯುವ ಗುರುಳದೆ ಕೇಳ್ ಸರ್ಪಗಿರೀಟವ ಧರಿಸಿ ಸರ್ಪದಿ ಬೆಳೆಯುವ ಗುರುಳದೆ ಕೇಳ್ ಸದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಸದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಅರ್ಭಾಂಗದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತಾಳಗಳಲ್ಲವೋ ಮರುಳೆ ಇವುಗಳು ತಾಳಗಳಲ್ಲವೋ ರೋಹಿ ತಾಳಗಳಲ್ಲವೋ ಮರುಳೆ ಇವುಗಳು ತಾಳಗಳಲ್ಲವೋ ಜನ್ಮದಾತನನ್ನೊಳಗೊಂಡ ಎಲ್ಲನೂ ಜರ ದೇಹದ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಎಲ್ಲನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ತಾಳಗಳಲ್ಲವ ಮರುಳೆ ಇವುಗಳು ತಾಳಗಳಲ್ಲವೋ ರೋಹಿ ತಾಳಗಳಲ್ಲವೋ ದುರ್ಯೋಧನ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ಹಿಡಿ ಕಣ್ಣೀರು ಹಾಕುವುದು ಇಲ್ಲದಂತೆ ನರಕದ ಮಾರ್ಗವನ್ನು ಇಳಿಸಿದನು ದುರ್ಯೋಧನ ಯಾರಿಗೆ ಮಾವ ನರಕದ ಮಾರ್ಗ? ಶಕುನಿ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅಲ್ಲವೇ ಮಾವ? ಸುಯೋಧನ ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರು ರಾಜ? ಜಯದ್ರುತ ಕೃತವರ್ವಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರು ಎಂದು ದೂತನಿಂದ ಸಮಾಚಾರವು ಬಂದಿತ್ತಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಲ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಜಯಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸುಹಿತ ಕಲಹ ಇದು ನಮಗೆ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಆತನ ಮಾತನ್ನೇ ನಿರಸ್ಕರಿಸಿದೆನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹ ಅಲ್ಲ ಬಿಡು ಸುಯೋಧನ. ದುರಂಬರಾದ ದ್ರೋಹಿಗಳ ಮದವ ಮುರಿವೆ ದೀಕ್ಷಣ. ಬಲೆ ಬಲೆ ಸಹೋದರ, ದುರಂಬರಾದ ದ್ರೋಹಿಗಳ ಮದವ ಮುರಿವೆ ದೀಕ್ಷಣ, ಮದವ ಮುರಿವೆ ದೀಕ್ಷಣ, ಮದವ ಮುರಿವೆ ದೀಕ್ಷಣ. ಪುಂಡರನ್ನು ಛೇದಿಸಿ ಜೈವಗಳಿಸಿ ಮೆರೆಯುವೆ. ಸಹೋದರ, ಪುಂಡರನ್ನು ಛೇದಿಸಿ ಜೈವಗಳಿಸಿ ಮೆರೆಯುವೆ. ದುರಂಬರಾದ ದ್ರೋಹಿಗಳ ಮದವ ಮುರಿವೆ ದೀಕ್ಷಣ, ಮದವ ಮುರಿವೆ ದೀಕ್ಷಣ, ಮದವ ಮುರಿವೆ ದೀಕ್ಷಣ. ಅಣ್ಣ, ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು.
ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ! ಅವಹೇಳನವೆಲ್ಲಿ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಚಿಂತಿಸಬೇಡ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲವ ತಿಳಿಯದ ಈ ಪರಿ ನುಡಿಯುವರೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲವ ತಿಳಿಯದ ಈ ಪರಿ ನುಡಿಯುವರೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲ ಬಗೆ. ಅಣ್ಣ, ಸಹೋದರ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಿಲ್ಲ ಬಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಸಹೋದರ ದುಶ್ಯಾಸನ ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಬಿಡುವುದೇ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರ ಮುರುಕು ಜೋಪಡಿಗೆ ಹೋಗುತ್ತಿದ್ದನೆ. ಸುಯೋಧನ, ಆಲೋಚಿಸಿ ನೋಡು. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ಈ ಅಪಮಾನವನ್ನು ಹೇಗೆ ಸೇರಿಸಬೇಕು ಅವರೇಶ್ವರ? ಹಾಗಾದರೆ ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ವರ್ಷದಲ್ಲಿ ಯಾರು ಆತನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರೆಲ್ಲರನ್ನೂ ಧ್ವಂಸ ಮಾಡಿಬಿಡುವನು ಸುಯೋಧನ. ಪಾಪ ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೆಲ್ಲ ಸಂಹರಿಸಿ ಹರಳು ಮರಳುವ ಮುದುಕನಾದ ಆ ಉಗ್ರ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿದನು. ಅಲ್ಲದೆ ಸಹೋದರನನ್ನು ಸುರಾಪಾನ ಪ್ರಮತ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಡೆಯ ಸುಯೋಧನ. ಹಾಗಾದರೆ ನನ್ನನ್ನು ತೋರಿಕೆಗೆ ಕಳುಹಿಸಿದೆ ಏಕೆ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಮಾಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಸಾರ್ವಭೌಮ, ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ವಿಷದ ಸರ್ಪದ ಹಲ್ಲನ್ನು ಕಿತ್ತು ಬಳಿಕ ಅದರ ಸರಸ ಮಾಡಬಹುದಲ್ಲವೇ? ಅಲ್ಲದೆ ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನಮಗೆ ಬೇಕಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಮ್ಮ ಪಕ್ಷವನ್ನು ವಹಿಸಿದ್ದರೆ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಸುಯೋಧನ. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಮಾವ? ಸುಯೋಧನ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು.
ಪಾಂಡವರು ಕೃಷ್ಣನ ಅಧೀನರು ಇರಬಹುದು. ಆದ್ದರಿಂದ ನೀನು ಪಾಂಡವರಿಗೆ ಸಂಧಾನಕ್ಕೆ ನೀನು ಸಮ್ಮತಿಸಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ ಅಲ್ಲವಯ್ಯ. ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಈ ಭೂಮಿಯ ಮೇಲೆ ಹಕ್ಕು ಅವರಿಗೆ ನಷ್ಟವಾಯಿತು. ಈಗ ಪುನಃ ಅದನ್ನು ಅವರು ಹೊಂದುವುದು ಎಂದರೆ ಏನು ಯೋಚಿಸಿ ನೋಡು. ಅಲ್ಲದೆ ಕುರುಭೂಮಿಯ ವಿಜಯ ಮಹಾಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿ ಹಿಡಿಯುವುದು ಉಚಿತವಲ್ಲ ಸುಯೋಧನ. ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ನಮ್ಮನ್ನು ಹಸ್ತ ಶಸ್ತ್ರಗಳಿಂದ ಹೋರಾಡಿ ನಮ್ಮನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ ಶಕುನಿ. ಆ ಪಾಂಡವರಿಗೆ ಯುದ್ಧವೇ ಹೊರತು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ತನ್ನ ಪ್ರಶ್ನೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು. ಅದರಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾಸ್ಥಾನದಲ್ಲಿ ವಿಚಾರಿಸಿಕೊಳ್ಳುವೆನು ಮಾವ. ಯಾರು ನನ್ನೆದುರಿಸಬಲ್ಲವರು? ಯಾರು ನನ್ನೆದುರಿಸಬಲ್ಲವರು? ಜಲದಂಕಮಲ್ಲದ ಯಾರು ನನ್ನೆದುರಿಸಬಲ್ಲವರು? ಕಟ ಕಟ ನಡುಗಿಸಿ ಬ್ರಹ್ಮಾಂಡವನ್ನೇ ವರದಿ ಆಳುವೆ ಭರತ ಕಂಡವ. ಕಟ ಕಟ ನಡುಗಿಸಿ ಬ್ರಹ್ಮಾಂಡವನ್ನೇ ವರದಿ ಆಳುವೆ ಭರತ ಕಂಡವ. ಅದಮ ಪಾಂಡವರ ಮದವನ್ನು ಮುರಿದು ಅದಮ ಪಾಂಡವರ ಮದವನ್ನು ಮುರಿದು ಯಾರು ನನ್ನೆದುರಿಸಬಲ್ಲವರು? ಜಲದಂಕಮಲ್ಲನ ಯಾರು ಅವನಾರು ನನ್ನೆದುರಿಸಬಲ್ಲವರು? ನಿನ್ನ ಸಲಹೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ಎಲ್ಲ ಕುರುಡನ ಮಗನೇ, ನನ್ನ ಸಲಹೆಯನ್ನು ಕೇಳುತ್ತಿರು. ನಿನ್ನ ವಂಶದ ಬೇರೆನೆ ಕಿತ್ತೆಸೆಯುವನು. ಶಕುನಿ ಶಕುನಿ ಎಂಬ 3 ಅಕ್ಷರದ ಅರ್ಥ ಏನು ಬಲ್ಲೆಯ ಮೂಡ? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ಮೂಲ ನಿರ್ಮೂಲ ಮಾಡುವವನೇ ಈ ಶಕುನಿ. ಎಂದಿಗೆ ನಿನ್ನಪ್ಪನ ಮನೆಗೆ ನಾನು ಕಾಲಿಟ್ಟೆನೋ ಅಂದಿಗೆ ನಿನ್ನ ಅರಮನೆಯು ಕಾಗೆ ಹೊಕ್ಕಿದ ಗೂಡಾಯಿತು, ಮಾರಿ ಹೊಕ್ಕಿದ ಸ್ಮಶಾನವಾಯಿತು. ಕೇಳು ದುರ್ಯೋಧನ, ರಣರಂಗದಲ್ಲಿ ನಿನ್ನ ಒಡದಿಯಾದ ಭಾನುಮತಿಯು ಮಂಡೆಗೆದರಿದ ಮುಂಡೆಯಾಗಿ ಎಂದಿಗೆ ನಿಲ್ಲುವಳೋ ಅಂದಿಗೆ ಈ ಶಕುನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ. ಶಪಥವನ್ನು ಕೈದಿರಬೇಡ, ಶಪಥವನ್ನು ಕೈದಿರಬೇಡ. ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರಬೇಡ. ಎಲ್ಲರೂ ಜರನ್ನು ಹೊಂದು ಕೆರೆ ಮಳೆಯೊಳಿರಿಸಿ ದಿನ ಬಂದು ಹಿಡಿ ಅಲ್ಲ ನೀರವರಿಗಿರಿಸಿ. ದುರ್ಯೋಧನ, ಎಲ್ಲರೂ ಜರನ್ನು ಹೊಂದು ಕೆರೆ ಮಳೆಯೊಳಿರಿಸಿ ದಿನ ಬಂದು ಹಿಡಿ ಅಲ್ಲ ನೀರವರಿಗಿರಿಸಿ.
ನರಕದ ವರವನ್ನು ಪರಿಭಾವಗೊಳಿಸಿದ ದುರ್ಮೂರ್ಖರ ವರನ್ನು ಮರಣಗೊಳಿಸುವ ತೆರದೆ ದ್ರೋಹಿ ದುರ್ಮೂರ್ಖರ ವರನ್ನು ಮರಣಗೊಳಿಸುವ ತೆರದೆ ಶಪಥವನ್ನು ಕೈದಿರುವೆಲ್ಲ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆಲ್ಲ ಹೆಚ್ಚನ್ನು ಸಪ್ಪೆದು ಕಟ್ಟಿ ಹಚ್ಚದೆ ಸರ್ಪವ ಕಟ್ಟಿ ರಣಹದ್ದಿನಂತೆ ಅವರನ್ನು ಕೊಕ್ಕೆ ರಣಹದ್ದಿನಂತೆ ಅವರನ್ನು ಕೊಕ್ಕೆ ವಂಚನೆಯ ಪ್ರಾಣಿ ಗುಳ್ಳೆದರಿಯಂತೆ ದ್ರೋಹಿ ವಂಚನೆಯ ಪ್ರಾಣಿ ಗುಳ್ಳೆದರಿಯಂತೆ ನಿರ್ಮೂಲವರಂತು ಮರಣಗೊಳಿಸುವ ತೆರೆದಿ ನನ್ನಿಂದ ಬೀದರು ಮರಣಗೊಳ್ಳುವ ತೆರೆದಿ ಶಪಥವನ್ನು ಕೈದಿರುವೆನ ಇರುವಂತವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನ ಶಪಥವನ್ನು ಕೈದಿರುವೆನ ಶಪಥವನ್ನು ಕೈದಿರುವೆನ ಪರಮಾತ್ಮ ಭಾಮೆ ರಮಣ ಶ್ಯಾಮಲ ಕಾಯೋ ಕೃಷ್ಣ ಭಾಮೆ ರಮಣ ಭಾಮೆ ರಮಣ ಶ್ಯಾಮಲ ಕಾಯೋ ಕೃಷ್ಣ ಭಾಮೆ ರಮಣ ಪರಮಾತ್ಮ ಶ್ರೀ ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ ಶ್ರೀ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ಶ್ರೀ ರೂಪ ಬಾರ ಪರಮಾತ್ಮ ವರಗುಣಶೀಲ ಸಂಪೂರ್ಣ ಭಾಮ ಭಾಮೆ ರಮಣ ಶ್ಯಾಮಲ ಕಾಯೋ ಕೃಷ್ಣ ಭಾಮೆ ರಮಣ ಪರಮಾತ್ಮ ಶ್ರೀ ರುಕ್ಮಿಣಿ ಲೋಲ ವಾರಿ ಜಮಾಲ ಭಗವಂತ ವಾಸುದೇವ ಶ್ರೀ ರುಕ್ಮಿಣಿ ಲೋಲ ವಾರಿ ಜಮಾಲ ವಸುದೇವ ಬಾರ ಶ್ರೀ ರೂಪ ಬಾರ ಪರಮಾತ್ಮ ವಸುದೇವ ಬಾರ ಶ್ರೀ ರೂಪ ಬಾರ ಭಾಮೆ ರಮಣ ಶ್ಯಾಮಲ ಕಾಯೋ ಕೃಷ್ಣ ಭಾಮೆ ರಮಣ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ನಿಶ್ಶೇಷವಾಗಿ ಎಂದಿಗೆ ಆ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನ ಮಂಗಳ ಸ್ವರೂಪವೋ ಅನವರತವೋ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ಸಕಲ ಜೀವಿಗಳಿಗೆ ಆಧಾರನೋ ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು
ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ ತಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಧರಿಸುವನು. ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಮೊರೆ ಕೇಳಲೆ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಚೋರೆ ಮೊರೆ ಕೇಳಲೆ ಬಾರೆಯ. ಪರಮಾತ್ಮ ವಾಸುದೇವ ರುಕ್ಮಿಣಿ ನಂದನ ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾರ. ಪರಮಾತ್ಮ ವರಗುಣಶೀಲ ವಸುದೇವ ಬಾರ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ. ಪರಮಾತ್ಮ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರೇ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ಕುಶಲವೇ? ಪರಮಾತ್ಮ ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನಮಿತ್ಯ. ತಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು. ಪರಮಾತ್ಮ ಧನ್ಯನಾದೀನಿ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಭದ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿದೇರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೇ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೇ
ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಗಡುಸಿದೆ ಪಾಲಕಡಲೋಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪಾಲಕಡಲೋಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಗಡುಸಿಲೆಯಾದಯಿ ಜಡನ ಕಡೆದು ಅರಿಯೇ ಗಡುಸಿಲೆಯಾದಯಿ ಜಡನ ಕಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮೊರಗೆ ದುರುಳ ಎರಣ್ಯನ ಕರುಳನು ಕೊರಳನು ಧರಿಸಿದೆಯ ಪರಮಾತ್ಮ ಸರಳ ಮೊರೆ ಕೇಳಿ ದುರುಳ ಎರಣ್ಯನ ಕರುಳನು ಕೊರಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪನೇ ನಿನ್ನ ಹರಿ ಅನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬಡಿಸಿದೆ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನನಗೆ ತುಂಬಾ ಹಸಿವಾಗುತ್ತಿರುವುದು. ನನಗೇನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸಿದ್ದು ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನ ಸಭೆಗೆ ತೆಳೆತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆದುಕೊಂಡು ಬಂದಿತ್ತು. ವಿದುರ, ನೀನೇನು ಸಾಮಾನ್ಯನೇ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪಲ್ಲೆ ನಿನ್ನಯ ಮನವ ಬೇಡು ಬೇಡು ಪಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಎತ್ತವುದರು ಮನ ಇತ್ತಲೆ ಬರ್ಬೋದು, ಎತ್ತವುದರು ಮನ ಇತ್ತಲೆ ಬರ್ಬೋದು. ಶಕ್ತನೆಂದೆನಿಸಿಗ ವಿದುರ, ವಿದುರ ಶಕ್ತನೆಂದೆನಿಸಿಗ ಮತ ಸುಯೋಧನ, ಶಕ್ತನೆಂದೆನಿಸಿಗ ಮತ ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮ ನೆನಪನೆ, ಭಕ್ತನೆ ನಿನಗಿಂತ ಉತ್ತಮ ನೆನಪನೆ, ಪಲ್ಲೆ ನಿನ್ನಯ ಮನವ ಬೇಡು ಬೇಡು ಪಲ್ಲೆ ನಿನ್ನಯ ಮನವ. ವಿದುರ 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 ಪರಮಾತ್ಮ
40 ವರ್ಷಗಳಿಂದ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡುವ ಆಹಾರಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನಾನು ಹರಿಯೇನೆ. ವಿದುರ, ನನಗೆ ತುಂಬ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ? ಏನು ಕ್ಷೀರವೇ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನ್ನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಹಾರಿಸುತ್ತಿದ್ದ ಹಣ್ಣಿನ ರುಚಿ ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಉತ್ತಮವಾದುದು, ಅದನ್ನೇ ಕೊಡುವುದರ. ಪರಮಾತ್ಮ, ಏನೆಂದು ಹೇಳಲಿ? ಏಕೆ ಪರಮಾತ್ಮನಾಗಿರುವೆ? ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ನನಗರ್ಪಿಸಿದ್ಯಾ? ನನಗರ್ಪಿಸಿದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಪರಮಾತ್ಮ, ಪರಮಾತ್ಮ ಸ್ವೀಕರಿಸಿ. ವಿದುರ, ಪರಮಾತ್ಮ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಲ್ಲ, ಎಂತ ಸುಳ್ಳುಗಾರನೇ ನೀನು. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ವಿದುರ. ಪರಮಾತ್ಮ, ಏಕೆ ನೆನೆಯುವುದಿಲ್ಲ? ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ, ಅದು ಅಲ್ಲಿ ನೋಡು. ಆಹಾ, ಪರಮಾತ್ಮ, ಬ್ರಹ್ಮಾಂಡದೇಶಂ ಸಪ್ತಾದಿಮುನಿವಂದಿತಂ ಭುವಿಯೋಳ್ ಭಕ್ತಜನ ಪರಿಪಾಲನಂ ಸಪ್ತಾದಿಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಶಯನ ಚಿರಸಾಗರಾಶಯನ. ಪರಮಾತ್ಮ, ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಪರಮಾತ್ಮ, ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ. ಸಾಗರಾಶಯನ ಚಿರಸಾಗರಾಶಯನ. ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯದೆ ಬಲು ಅಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯದೆ ಬಲು ಅಮರ. ಪಾಮರರೊಳು ನೀ ಕರುಣೆಯ ತೋರಿ. ಪರಮಾತ್ಮ, ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ. ಪರಮಾತ್ಮ, ತಾಮಸ ನೀಡಿದ ದಾಮೋದರ. ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಮುರ
ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಸಾಗರ ಜಯನ ಚಿರಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಸೈನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ ನಾನೇನು ಕಾರ್ಯಾರ್ಥ ಪಾಂಡವರ ರಾಯಭಾರಿಯಾಗಿ ನಾನಿಂದು ದುರ್ಯೋಧನ ಸಭೆಗೆ ತೆರಳುತ್ತಿರುವೆನು. ನೀನು ಅಲ್ಲಿಗೆ ಬಾವಿದುರ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷೆನೆಂಬ ಬಿರುದನ್ನು ಪಾಲಿಸಿದೆ. ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ವಿದುರ, ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆಯೇ ದುರ್ಯೋಧನ ಸಭೆಗೆ ತೆರಳುತ್ತಿರುವೆನು. ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯು ನಡೆಯುವುದು, ನೀನು ನೋಡುವೆಂತೆ ಭಾವಿದುರ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಜಗದ ಜೀವನದಾತನು ನೀ ಪರಮಾತ್ಮ. ಆಡಿಸಿ ಗುಂಡಿಸಿ ಮಾಯೆಯ ಕಲಿಸಿ ಪರಮಾತ್ಮ. ಆಡಿಸಿ ಗುಂಡಿಸಿ ಮಾಯೆಯ ಕಲಿಸಿ ಮನ ಮಿಡಿಯುವ ಮೋಹದ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರೆಲ್ಲ ಜಗದ ಜೀವದಲ್ಲಿ ಪರಮಾತ್ಮ. ಬಲ್ಲವರೆಲ್ಲ ಜಗದ ಜೀವದಲ್ಲಿ ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗವಂಜ ನೀ ಪರಿಪಾಲಿಪ ಭವರೋಗವಂಜ ನೀ ಪರಿಪಾಲಿಪ. ಜಗದ ಜೀವನದಾತನು ನೀ ಜಗದ ಜೀವನದಾತನು ನೀ